ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು ಗಣಿತ ವಿಭಾಗದ 7ನೇ ವರ್ಗದ ಮೊದಲ ಅಧ್ಯಾಯ ಪೂರ್ಣಾಂಕಗಳು ಇದರ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಗುಣಾಕಾರದಲ್ಲಿ ಪರಿವರ್ತನೀಯ ಗುಣ ಅಂತ ಹೇಳ್ತೇವೆ. ಹೌದಾ? ಗುಣಾಕಾರದಲ್ಲಿ ಪರಿವರ್ತನೀಯ ಗುಣ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಬಿಡಿಸಿದ್ದಾರೆ. ಆ ಉದಾಹರಣೆಗಳ ಮೂಲಕ ಸಾಮಾನ್ಯವಾದ ಸೂತ್ರವನ್ನು ಕೊಟ್ಟಿದ್ದಾರೆ. ಓಕೆ, ಏನದು ಉದಾಹರಣೆ? ಎಕ್ಸಾಂಪಲ್ 1 3 × -4 ಆಮೇಲೆ -4 × 3. ಓಕೆ, ಮೊದಲ ಉದಾಹರಣೆ. ಸೆಕೆಂಡ್ -30 × 12 ಡ್ಯಾಶ್ ಮತ್ತು +12 × -30. ಹೇಳಿಕೆ 1 ಹೇಳಿಕೆ 2 ಅಂತ ಕೊಟ್ಟಿದ್ದಾರೆ. ನಿಮ್ಮ ತೀರ್ಮಾನವನ್ನು ಕೇಳಿದ್ದಾರೆ. ಹೌದಾ? ಹೇಳಿಕೆ 1 ಹೇಳಿಕೆ 2 ತೀರ್ಮಾನ ಅಂತ ಕೇಳಿದ್ದಾರೆ. ಹಾಗೆ ಮಾಡೋಣ, ಏನು ಸಮಸ್ಯೆ ಇಲ್ಲ. ಓಕೆ, ಥರ್ಡ್ ಒನ್ -15 ಗುಂಡ್ಲೆ -10 10 -10 ಗುಂಡ್ಲೆ -15 ಡ್ಯಾಶ್. ಆಮೇಲೆ ನಿಮ್ಮ ತೀರ್ಮಾನವನ್ನು ಹೇಳಿ ಅಂತ ಹೀಗೆ 3-4-5 ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಇನ್ನೊಂದು ತೊಗೊಂಡ್ಬಿಡೋಣ. -17 ಗುಂಡ್ಲೆ 0 0 × -17. ಹೌದಾ? ನಿಮ್ಮ ತೀರ್ಮಾನವನ್ನು ಹೇಳಿ ಅಂತ ಹೇಳಿದ್ದಾರೆ. ಓಕೆ, ಮೊದಲಿಗೆ ನಾವು ಗುಣಾಕಾರ ಮಾಡ್ಕೊಂಡು ಬಿಡೋಣ. 3 4s 12 ಪ್ಲಸ್ ಇಂಟು ಮೈನಸ್. ಓಕೆ, 4 3s 12 ಮೈನಸ್ ಇಂಟು ಪ್ಲಸ್ ಮೈನಸ್. ಹಾಗಾದರೆ ತೀರ್ಮಾನದಲ್ಲಿ ಏನು ಬರೀಬಹುದು? 3 × -4 -4 × 3. ಓಕೆನಾ? 30 × 12 ಅಂದರೆ 360 ಮೈನಸ್ ಇಂಟು ಪ್ಲಸ್ ಮೈನಸ್. ಹಾಗೆ 12 × -30 ಅಂದರೆ -360. ಎರಡು ಕಡೆ ಸಮ ಬಂದಾಗೆ ನಾವೇನು ಬರಿತೀವಿ? -30 × 12 12 × -30. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 15 × 10 150. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 10 × 15 ಅಂದ್ರೂ 150. ಹೌದಾ? ಹಾಗಾದರೆ -15 ಗುಂಡ್ಲೆ -10 ಸಮ ಇದೆ ಯಾವುದಕ್ಕೆ? -10 ಗುಂಡ್ಲೆ -15ಕ್ಕೆ. -17 ಗುಂಡ್ಲೆ 0 ಅಂದರೆ 0. 0 × -17 ಅಂದ್ರೂ 0. 0ಯಿಂದ ಯಾವುದೇ ಸಂಖ್ಯೆ ಪ್ಲಸ್ ಇರಲಿ ಮೈನಸ್ ಇರಲಿ ಗುಣಿಸಿದಾಗ ನಮಗೆ 0ನೇ ಬರುತ್ತೆ. ಓಕೆನಾ? ಹಾಗಾದರೆ -17 × 0 0 × -17. ಈ ಎಲ್ಲ ಹೇಳಿಕೆಗಳಿಂದ, ಹೇಳಿಕೆ 1 ಮತ್ತು ಹೇಳಿಕೆ 2ರಿಂದ ನಮ್ಮ ತೀರ್ಮಾನ ನೋಡಿ. ಜನರಲ್ ಆಗಿ ಫಾರ್ಮುಲಾ ಹೇಳ್ತಾರೆ, A × B = B × A. ಯಾವುದೇ ಎರಡು ಸಂಖ್ಯೆಗಳನ್ನು
ತೆಗೆದುಕೊಂಡು ಗುಣಿಸಿ ಅವುಗಳನ್ನು ಅದಲು ಬದಲು ಮಾಡಿ ಗುಣಿಸಿದಾಗವೂ ಗುಣಲಬ್ಧ ಒಂದೇ ಆಗಿರುತ್ತದೆ. ಇದನ್ನು ನಾವು ಗುಣಾಕಾರದಲ್ಲಿನ ಪರಿವರ್ತನೀಯ ನಿಯಮ ಅಂತ ಹೇಳ್ತೀವಿ. ಗುಣಾಕಾರದ ಪರಿವರ್ತನೀಯ ಗುಣ ಅಥವಾ ನಿಯಮ ಏನಿದು? a ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ. ಓಕೆನಾ? a ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟು ಸೊನ್ನೆಯಿಂದ ಗುಣಾಕಾರ ಅಂತ ಹೆಡ್ಡಿಂಗ್ ಇದೆ. ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಹೇಳಿದ್ದಾರೆ ನೋಡಿ, ಸೊನ್ನೆಯಿಂದ ಗುಣಾಕಾರ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳನ್ನೇ ತಗೊಳ್ತೀನಿ. -3 ಇಂಟು 0, -5 ಇಂಟು 0, 0 ಇಂಟು -5, 0 ಇಂಟು -6. ನಾವಿಲ್ಲಿ ಪೂರ್ಣಾಂಕಗಳು ಅಂತ ತಗೊಳ್ತಾ ಇದ್ದೀವಿ, ಪೂರ್ಣ ಸಂಖ್ಯೆಗಳನ್ನು ತಗೊಳ್ತೀವಿ. ಹೌದಾ? ಸ್ವಾಭಾವಿಕ ಸಂಖ್ಯೆ ಇರ್ಬೋದು, ಪೂರ್ಣ ಸಂಖ್ಯೆ ಇರ್ಬೋದು, ಅದರ ಜೊತೆಗೆ ಋಣಾತ್ಮಕ ಸಂಖ್ಯೆಗಳು ಸಹ ಇರ್ಬೋದು. ಸೊನ್ನೆಯಿಂದ ಯಾವುದೇ ನಂಬರ್ಗೆ ಇಂಟು ಮಾಡಿದಾಗ ಸೊನ್ನೆನೇ ಬರುತ್ತೆ. ಇಲ್ಲಿ ಪ್ಲಸ್ ಮತ್ತು ಮೈನಸನ್ನು ಕನ್ಸಿಡರ್ ಮಾಡಲ್ಲ. -0 +0 ಅಂತ ಹೇಳಲ್ಲ. ಸೊನ್ನೆಗೆ ಯಾವುದೇ ರೀತಿಯ ಚಿಹ್ನೆಗಳನ್ನು ನಾವು ಕೊಡೋಲ್ಲ. ಸೊ ಹಾಗಾಗಿ ನೋಡಿ, -3 ಇಂಟು 0 ಅಂದರೆ 0, -0 ಅಂತ ಹೇಳಬಾರ್ದು. ಓಕೆ, -5 ಇಂಟು 0, 0, 0 ಇಂಟು -4 ಮೀನ್ಸ್ 0, 0 ಇಂಟು -6 ಅಂದರೆ ಮತ್ತೆ 0. ಹಾಗಾಗಿ ಸೊನ್ನೆಯಿಂದ ಯಾವುದೇ ಒಂದು ಸಂಖ್ಯೆ ಪೂರ್ಣಾಂಕ, ಸೊನ್ನೆಯಿಂದ ಯಾವುದೇ ಒಂದು ಪೂರ್ಣಾಂಕವನ್ನು ಗುಣಿಸಿದಾಗ ಗುಣಲಬ್ಧ ಏನಾಗಿರುತ್ತೆ? 0ನೇ ಆಗಿರುತ್ತೆ. ಹೌದಾ? ಸೊ ಹಾಗಾಗಿ ನಾವು ಜನರಲ್ ಫಾರ್ಮುಲಾ ಬರಿತೀವಿ. therefore a into 0 is equal to 0 into a which is equal to 0. ಸೊನ್ನೆಯಿಂದ ಯಾವುದೇ ಒಂದು ಪೂರ್ಣಾಂಕವನ್ನು ಗುಣಿಸಿದಾಗ ಅಥವಾ ಯಾವುದೇ ಒಂದು ಪೂರ್ಣಾಂಕಕ್ಕೆ ಸೊನ್ನೆಯಿಂದ ಗುಣಾಕಾರ ಮಾಡಿದಾಗ ನಮಗೆ ಉತ್ತರ 0ನೇ ಬರುತ್ತೆ. ಇದನ್ನು ನಾವು ಗುಣಾಕಾರ, ಇದರಲ್ಲಿ ಪೂರ್ಣಾಂಕದಲ್ಲಿ ಗುಣಾಕಾರ, ಸೊನ್ನೆಯಿಂದ ಗುಣಾಕಾರ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ತಗೊಂಡಿದ್ದಾರೆ ಗುಣಾಕಾರದ ಅನನ್ಯತಾಂಶ. ನೆಕ್ಸ್ಟು ಗುಣಾಕಾರದ ಅನನ್ಯತಾಂಶ. ಯಾವುದೇ ಸಂಖ್ಯೆಯ ಗುಣಲಬ್ಧ, ಯಾವುದೇ ಸಂಖ್ಯೆಯ ಗುಣಲಬ್ಧ 1 ಆಗಬೇಕಾದರೆ ಆ ಒಂದು ಸಂಖ್ಯೆಗೆ ಗುಣಿಸುವ ವ್ಯುತ್ಕ್ರಮ ಸಂಖ್ಯೆಯನ್ನು ನಾವು ಗುಣಾಕಾರದ ವಿಲೋಮಾಂಶ ಅಂತ ಹೇಳ್ತೀವಿ. ಆ ವಿಲೋಮಾಂಶವನ್ನು ನೋಡೋಕ್ಕಿಂತ ಮುಂಚೆ ನಾವು ಗುಣಾಕಾರದ ಅನನ್ಯತಾಂಶವನ್ನು ನೋಡೋಣ. ಗುಣಾಕಾರದ ಅನನ್ಯತಾಂಶ, ನೆಕ್ಸ್ಟ್ ಗುಣಾಕಾರದ ವಿಲೋಮ. ಇವಾಗೇನು ಗುಣಾಕಾರದ ಅನನ್ಯತಾಂಶ. ಯಾವುದೇ ಒಂದು ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ, ಯಾವುದೇ ಒಂದು ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ ಆ ಸಂಖ್ಯೆಯಲ್ಲಿ, ಆ ಸಂಖ್ಯೆಯ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಹಾಗಾಗಿ 1ಅನ್ನು ಗುಣಾಕಾರದ ಅನನ್ಯತಾಂಶ ಎನ್ನುತ್ತೇವೆ. ಯಾವುದೇ ಒಂದು ಸಂಖ್ಯೆಯನ್ನು ಗುಣಾಕಾರದಿಂದ ಗುಣಿಸಿದಾಗ, 1ರಿಂದ ಗುಣಿಸಿದಾಗ, ಯಾವುದೇ ಒಂದು ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ ಆ ಸಂಖ್ಯೆಯ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಉಂಟಾಗುವುದಿಲ್ಲ. ನೋಡಿ, ಯಾವುದೇ ಒಂದು ಸಂಖ್ಯೆಗೆ
ಒಂದರಿಂದ ಗುಣಿಸಿದಾಗ, ಯಾವುದೇ ಒಂದು ಸಂಖ್ಯೆಗೆ ಒಂದರಿಂದ ಗುಣಿಸಿದಾಗ ಆ ಸಂಖ್ಯೆಯ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಆದ್ದರಿಂದ ಒಂದನ್ನು ಏನಂತೀವಿ? ಗುಣಾಕಾರದ ಅನನ್ಯತಾಂಶ ಅಂತ ಹೇಳ್ತೀವಿ. ನೋಡಿ, ಯಾವುದೇ ಒಂದು ಸಂಖ್ಯೆಗೆ ಒಂದರಿಂದ ಗುಣಿಸಿದಾಗ ಆ ಸಂಖ್ಯೆಯ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಉಂಟಾಗುವುದಿಲ್ಲ. ಹೌದಾ? ಹಾಗಾಗಿ ಇದನ್ನು ನಾವೇನಂತ ಹೇಳ್ತೀವಿ? ಒಂದನ್ನು ಗುಣಾಕಾರದ ಅನನ್ಯತಾಂಶ ಅಂತ ಹೇಳ್ತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳಂದರೆ -3 × 1, 1 × 5, 1 × 8, -4 × 1, 1 × -5. ಓಕೆ, -3 × 1, 13 × -1, ನೋಡಿ ಇಲ್ಲಿ -3 × 1 ಅಂದರೆ -3, 1 × 5 ಅಂದರೆ 5, 1 × 8 ಅಂದರೆ 8, -4 × 1 ಅಂದರೆ -4, -5 × 1 ಅಂದರೆ -5, 3 × 1 ಅಂದರೆ 3, 13 × -1 ಅಂದರೆ -13. ನೋಡಿ, ಇಲ್ಲಿ ಇಂಟು ಇದೆ. ಯಾವುದೇ ಒಂದು ಸಂಖ್ಯೆಗೆ ಒಂದರಿಂದ ಅಂತ ಹೇಳಿದ್ದೀವಿ. ಆ ಒಂದರಿಂದ ನಾವು ಗುಣಿಸಿದಾಗ ಆ ಸಂಖ್ಯೆಯ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಉಂಟಾಗುವುದಿಲ್ಲ. ಹಾಗಾಗಿ ಒಂದನ್ನು -1 ಅಲ್ಲ, ಬರೀ 1 ಅಂದರೆ +1 ನಾವು ಗುಣಾಕಾರದ ಅನನ್ಯತಾಂಶ ಅಂತ ಹೇಳ್ತೀವಿ. +1 ನಾವು ಗುಣಾಕಾರದ ಅನನ್ಯತಾಂಶ. ಇಲ್ಲಿ ನೋಡಿ, -1 × 13 ಅಂದರೆ -13 ಬಂತು. ಹೌದಾ? ಇನ್ನೊಂದು ಉದಾಹರಣೆ, -16 × -1, -16 ಬಂತು. ಹಾಗಾಗಿ -1 ಅಲ್ಲ, ನಾನು ಹೇಳ್ತಾ ಇರೋದು 1 ಅಂದರೆ +1. ಯಾವುದೇ ಒಂದು ಸಂಖ್ಯೆಗೆ +1ರಿಂದ ಗುಣಿಸಿದಾಗ ಆ ಸಂಖ್ಯೆಯ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಉಂಟಾಗುವುದಿಲ್ಲ. ಹಾಗಾಗಿ +1 ಗುಣಾಕಾರದ ಅನನ್ಯತಾಂಶ ಅಂತ ಕರಿತೀವಿ. ಗೊತ್ತಾಯ್ತಾ? ಇವಾಗ ನೆಕ್ಸ್ಟು ಗುಣಾಕಾರದಲ್ಲಿ ಸಹವರ್ತನೀಯ ನಿಯಮ. ಗುಣಾಕಾರದಲ್ಲಿ ಸಹವರ್ತನೀಯ ನಿಯಮ. ಓಕೆ, ನಿಮಗೆ ಜನರಲ್ ರೂಲ್ ಕೊಟ್ಟಿದ್ದಾರೆ. ಫಾರ್ಮುಲಾ ಏನಂತ? A × B × C. ಹೌದಾ? ನಾವು ಮೊದಲ 2 ಸಂಖ್ಯೆಗಳಿಗೆ ಆವರಣ ಹಾಕುತ್ತೀವಿ. ಎಡಭಾಗದಲ್ಲಿ
ಮೂರನೇ ಒಂದು ಸಂಖ್ಯೆಯನ್ನು ಹಾಗೆ ಬಿಡ್ತೀವಿ. ಅದೇ ಬಲಭಾಗದಲ್ಲಿ ಮೊದಲ ಸಂಖ್ಯೆಯನ್ನು ಹಾಗೆ ಬಿಟ್ಟು ಕೊನೆಯ 2 ಸಂಖ್ಯೆಗಳಿಗೆ ಆವರಣ ಹಾಕ್ಕೊಳ್ತೀವಿ. ಇದನ್ನು ನಾವು ಗುಣಾಕಾರದಲ್ಲಿನ ಸಹವರ್ತನೀಯ ನಿಯಮ ಅಂತ ಹೇಳ್ತೀವಿ. ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. a is equal to -3, b is equal to -2 and c is equal to -5. ಇದನ್ನ ಚೆಕ್ ಮಾಡೋಣ. ಗುಣಾಕಾರದಲ್ಲಿ ಸಹವರ್ತನೀಯ ನಿಯಮ. ಓಕೆ, ಮೊದಲು ಎಡಭಾಗ a ಇಂಟು b ಇಂಟು c, ಹೌದಾ? a ಇಂಟು b -3 ಇಂಟು -2 ಆವರಣ ಕಂಪ್ಲೀಟ್ ಇಂಟು -5. ಮೊದಲು ಆವರಣವನ್ನು ಬಿಡಿಸ್ಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 3 2s 6 ಇಂಟು -5 6 5s 30 ಪ್ಲಸ್ ಇಂಟು ಮೈನಸ್ ಮೈನಸ್. ಇದೇನು ಎಡಭಾಗ. ಹಾಗೆ ಬಲಭಾಗವನ್ನು ನೋಡೋಣ. a ಇಂಟು ಆವರಣ b ಇಂಟು c. a ಎಷ್ಟಿದೆ? -3. b ವ್ಯಾಲ್ಯೂ ನೋಡಿ, -2 ಇಂಟು -5. -3 ಆ್ಯಸ್ ಇಟ್ ಈಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 5 2s 10. ಸೊ 10 ಇಂಟು 3 ಅಂದರೆ 30, -30 ಆಯಿತು. ಏನಾಯಿತು? -30. ನೋಡಿ, ಎಡಭಾಗ ಮತ್ತು ಬಲಭಾಗ ಸರಿಯಾಗಿದೆ. ಹಾಗಿದ್ದರೆ a ಇಂಟು b ಆವರಣ ಕಂಪ್ಲೀಟ್ ಇಂಟು c ಸಮನಾಗಿದೆ a ಇಂಟು ಆವರಣದಲ್ಲಿ b ಇಂಟು ಸಿಗೆ. ಓಕೆನಾ? ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ, ಪ್ರಯತ್ನಿಸಿ ಅಂತ ಹೇಳಿದ್ದಾರೆ. ಏನದು? ಸೆಕೆಂಡ್ ಒನ್, 7 ಇಂಟು -6 ಇಂಟು 4 ವಿಚ್ ಈಸ್ ಈಕ್ವಲ್ ಟು 7 ಇಂಟು, ಹೌದಾ? 7 ಇಂಟು -6 ಇಂಟು 4. ಮೊದಲು ಆವರಣವನ್ನು ಬಿಡಿಸಿ. 7 ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ 6 4s 24, ಹೌದಾ? ಮೊದಲು ಈ ಕಡೆ ಬಿಡಿಸ್ಕೊಂಡ್ಬಿಡೋಣ. ಎಡಭಾಗ ನೋಡಿ, 28 14 16 -168. 24 ಇಂಟು 7 ಮೀನ್ಸ್ 168. ಬಲಭಾಗ 7 6s 42 ಇಂಟು 4, ಹೌದಾ? 168. ಎಡಭಾಗ ಮತ್ತು ಬಲಭಾಗ ಸರಿಯಾಗಿದೆ, ಹೌದಾ? ಸೊ a ಇಂಟು b ಇಂಟು c. ಇಲ್ಲೇನು ಕೊಟ್ಟಿದ್ದಾರೆ? a ಇಂಟು b ಇಂಟು c. ನಮ್ಮ ನಿಯಮ ಮೊದಲೇನು ಹಾಕ್ಕೊಂಡಿದ್ದೀವಿ? 2 ನಂಬರ್ಗೆ ಇಂಟು ಹಾಕ್ಕೊಂಡಿದ್ದೀವಿ, ಬ್ರಕೆಟ್ ಹಾಕ್ಕೊಂಡಿದ್ದೀವಿ. ಆಮೇಲೆ ಸಿನ ಹಾಗೆ ಬಿಟ್ಟಿದ್ದೀವಿ. ಮೊದಲು 2 ನಂಬರು, ಲಾಸ್ಟ್ 1 ಹಾಗೆ ಬಿಟ್ಟಿದ್ದೀವಿ. ಈ ಕಡೆ ಮೊದಲು ಹಾಗೆ ಬಿಟ್ಟಿದ್ದೀವಿ, ಲಾಸ್ಟ್ 2 ನಂಬರ್ಗೆ ಹಾಕಿದ್ದೀವಿ. ಅದೇ ನಿಯಮ ಇಲ್ಲೂ ಪಾಲನೆ ಆಗುತ್ತೆ. ಯಾವುದಾದರೂ 3 ನಂಬರ್ಸ್ ತಗೊಳ್ತೀವಿ, 2 ನಂಬರ್ಗೆ ನಾವು ಬ್ರಕೆಟ್ ಹಾಕ್ತೀವಿ, ಮೊದಲನೇದನ್ನು ಅಥವಾ ಲಾಸ್ಟ್ನೇದನ್ನು ಹಾಗೆ ಬಿಡ್ತೀವಿ. 3ರಲ್ಲಿ ಯಾವುದಾದ್ರೂ 2ಕ್ಕೆ ಹಾಕ್ತೀವಿ ಆವರಣ. ಅದನ್ನು ಉಲ್ಟಾ ಮಾಡ್ತೀವಿ. ಹೇಗೆ? ಇಲ್ಲಿ ಮೊದಲು ಬಿಟ್ಟಿದ್ರೆ ಇಲ್ಲಿ ಕೊನೆಯ ಸಂಖ್ಯೆ ಬಿಡ್ತೀವಿ, ಇಲ್ಲಿ ಕೊನೆಯ ಸಂಖ್ಯೆ ಬಿಟ್ಟಿದ್ರೆ ಇಲ್ಲಿ ಮೊದಲ ಸಂಖ್ಯೆಯನ್ನು ಆವರಣದ ಹೊರಗೆ ಇಡ್ತೀವಿ. ಓಕೆನಾ? ಇದನ್ನು ನಾವೇನಂತ ಹೇಳ್ತೀವಿ? ಗುಣಾಕಾರದ ಸಹವರ್ತನೀಯ ನಿಯಮ ಅಂತ ಹೇಳ್ತೀವಿ. ಉದಾಹರಣೆ ಲೆಕ್ಕದಲ್ಲಿ ಇನ್ನೊಂದು ಲಾಸ್ಟ್ 1 ನಿಯಮ ಇದೆ. ಏನಂದರೆ ವಿಭಾಜಕತೆ ನಿಯಮ ಅಂತ ಹೇಳ್ತೀವಿ. ಏನು? ವಿಭಾಜಕ ನಿಯಮ. ಈ ವಿಭಾಜಕ ನಿಯಮ ಆದರೆ ವಿಭಾಜಕ ನಿಯಮ. ಓಕೆ, ವಿಭಾಜಕ ನಿಯಮ. ಇದನ್ನು ಏನು ಹೇಳ್ತಾರೆ ಅಂದರೆ ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ ಅಂತ ಹೇಳ್ತಾರೆ. ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ ಅಂತ ಹೇಳ್ತೇವೆ.
ಉದಾಹರಣೆ ಏನು ತಗೊಂಡಿದ್ದಾರೆ, ಉದಾಹರಣೆ ಮೂಲಕ ಜನರಲ್ ಫಾರ್ಮುಲಾ ಸಾಮಾನ್ಯವಾದ ಸೂತ್ರವನ್ನು ಕೊಡ್ತಾರೆ. ಉದಾಹರಣೆ ನೋಡಿ, ಮೊದಲನೇದು 16, 10, 2. ಓಕೆ, 16, 10, 2 ಏನಂತ ಕೊಟ್ಟಿದ್ದಾರೆ? 16 ಇಂಟು 10 ಪ್ಲಸ್ 2 ಕೊಟ್ಟಿದ್ದಾರೆ. ಇದನ್ನು ಒಂದು ಸಲ 16 ಇಂಟು 10 ಮಾಡಬೇಕಂತೆ, ಪ್ಲಸ್ 16 ಇಂಟು 2, 16 ಇಂಟು 2 ನೋಡಿ, 16 ಇಂಟು 10 ಪ್ಲಸ್ 2 ಅಂದರೆ 12, ಎಷ್ಟು ಬರುತ್ತೆ? 192. ಇದನ್ನು ಚೆಕ್ ಮಾಡಿ. 16 ಇಂಟು 10 ಅಂದರೆ 160 ಪ್ಲಸ್ 32, ಸೊ ಇಟ್ ಈಸ್ ಆಲ್ಸೋ 192. ನೋಡಿ, 16 ಇಂಟು ಆವರಣದಲ್ಲಿ 10 ಪ್ಲಸ್ 2 ಕೊಟ್ಟಿದ್ದಾರೆ, ಅದನ್ನು ಬಲಭಾಗದಲ್ಲಿ ಪ್ರತಿಯೊಂದಕ್ಕೂ ಏನು ಮಾಡಿದ್ದಾರೆ? ಇಂಟು ಮಾಡಿದ್ದಾರೆ. 16 ಇಂಟು 10, ಓಕೆ, ಪ್ಲಸ್ 16 ಇಂಟು 2, ಓಕೆನಾ? ಈ ರೀತಿ ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ ಅಂತ ಹೇಳಿದ್ದಾರೆ. ಸೊ ಸಾಮಾನ್ಯವಾದ ಸೂತ್ರ ಎ ಇಂಟು ಬಿ ಪ್ಲಸ್ ಸಿ, ಎ ಇಂಟು ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಇಂಟು ಬಿ. ನೋಡಿ, ಎ ಇಂಟು ಬಿ ಪ್ಲಸ್ ಇದೆ, ನೆಕ್ಸ್ಟು ಎ ಇಂಟು ಸಿ, ಎ ಸಿ. ಓಕೆ, ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ. ಇದನ್ನು ನಾವು ಏನಂತೀವಿ? ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕ ನಿಯಮ ಅಂತ ಹೇಳ್ತೀವಿ. ಈ ಒಂದು ಫಾರ್ಮುಲಾದ ಮೇಲೇ ನೆಕ್ಸ್ಟ್ ನಮ್ಮ ಎಕ್ಸಸೈಸ್ ಮೂವ್ ಆಗುತ್ತೆ. ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ ಎ ಇಂಟು ಆವರಣ ಬಿ ಪ್ಲಸ್ ಸಿ ಏನಾಗುತ್ತೆ? ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಆಗುತ್ತೆ. ಓಕೆನಾ? ಒಂದು ಉದಾಹರಣೆ ಚೆಕ್ ಮಾಡೋಣ. ಇದಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು ಏನು? 10 ಇಂಟು 6 ಪ್ಲಸ್ ಆಫ್ ಮೈನಸ್ 2 is equal to 10 into 6 plus 10 into minus 2 ಆಗಿದೆಯೇ ಪರೀಕ್ಷಿಸಿ ಅಂತ ಹೇಳಿದ್ದಾರೆ. ಸರಿಯಾಗಿ ಇದೇನಾ ಪರೀಕ್ಷೆ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವೇನು ಮಾಡಬೇಕು? ಆವರಣಗಳನ್ನು ಮೊದಲು ಬಿಡಿಸ್ಕೋಬೇಕು. 10 ಇಂಟು 6 ಪ್ಲಸ್ ಇಂಟು ಮೈನಸ್ ಮೈನಸ್, ನೋಡಿ 10 ಹಾಗೆ ಇಡಿ. 6 ಮೈನಸ್ 2 ಅಂದರೆ 4, 10 40. ಓಕೆನಾ? ಈ ಕಡೆ ನೋಡಿ, 10 ಇಂಟು 6 ಅಂದರೆ 60 ಪ್ಲಸ್ 10 ಇಂಟು ಮೈನಸ್ 2 ಅಂದರೆ ಏನಾಗುತ್ತೆ? ಮೈನಸ್ 20. 60 ಆ್ಯಸ್ ಇಟ್ ಈಸು, ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ 60ದಲ್ಲಿ 20 ಹೋದರೆ ಎಷ್ಟು? 40. 40 ಮತ್ತು 40 ಈಕ್ವಲ್ ಆಗಿರುತ್ತೆ. ಹಾಗಾದರೆ ಅವರು ಕೊಟ್ಟಿರುವಂತಹ ಲೆಕ್ಕ ಸರಿಯಾಗಿದೆ. ಏನಕ್ಕಂದರೆ ಅವರು ಯೂಸ್ ಮಾಡಿರೋದು ವಿಭಾಜಕ ನಿಯಮವನ್ನು, ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕ ನಿಯಮವನ್ನು ಉಪಯೋಗ ಮಾಡಿದ್ದಾರೆ. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ಇದೆ, ಅದು ತುಂಬಾ ಈಸಿ ಇದೆ. ಇದೇ ಥರ ಇದೆ. ಏನದು? ಸೆಕೆಂಡ್ ಒನ್, minus 15 into minus 7 minus of minus 1 is equal to minus 15 into minus 7 minus 15 into minus 1. ಹೌದಾ? ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಮೊದಲು ಆವರಣವನ್ನು ಬಿಡಿಸ್ಕೊಳ್ಳೋಣ.
-7 ಮೈನಸ್ ಇಂಟು ಮೈನಸ್ ಏನಾಗುತ್ತೆ +1 ಓಕೆ -15 ಇಂಟು -7 ಇದೆ +1 ಏನಾಗುತ್ತೆ -6 15 ಆಗಲಿ 90 ಮೈನಸ್ ಇಂಟು ಮೈನಸ್ ಪ್ಲಸ್ ಸೊ ಆನ್ಸರ್ ಎಷ್ಟು ಬಂತು 90 ಈ ಕಡೆ ಬಿಡಿಸ್ಕೊಳ್ಳಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 15 7 105 105 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 15 ಒಂದಲೇ 15 105ರಲ್ಲಿ -15 ಹೋದರೆ ಎಷ್ಟು 90 ಹೌದಾ ಹಾಗಾದರೆ ಇದು ಕೂಡ ಸರಿಯಾಗಿದೆ ಅಂತ ಹೇಳ್ತೀವಿ ಗುಣಾಕಾರದ ಸರಳೀಕರಣ ಅಂತ ಒಂದು ವಿಡಿಯೋದ ಲಾಸ್ಟ್ ಕಾನ್ಸೆಪ್ಟನ್ನು ತಗೊಳ್ಳೋಣ ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕ ನಿಯಮವನ್ನು ಪರೀಕ್ಷೆ ಮಾಡುವಂಥ ಲೆಕ್ಕ ಯಾವುದಂದರೆ ಗುಣಾಕಾರದ ಸರಳೀಕರಣ ಗುಣಾಕಾರದ ಸರಳೀಕರಣ ಏನಿದು 16 ಇಂಟು 12 ಹೌದಾ ಯಾವ ಥರ ಬಿಡಿಸ್ಕೋಬೇಕು ಇದನ್ನು ಅಂದರೆ 16 ಇಂಟು 10 ಪ್ಲಸ್ 2 12ನ್ನು ನಾನು ಏನು ಬಿಡಿಸ್ಕೊಂಡೆ 10 ಪ್ಲಸ್ 2 ಇವಾಗ ನೆಕ್ಸ್ಟ್ ವಿಭಾಜಕ ನಿಯಮವನ್ನು ಅಪ್ಲೈ ಮಾಡಿ 16 ಇಂಟು 10 ಪ್ಲಸ್ 16 ಇಂಟು 2 ಏನಾಯಿತು 160 ಪ್ಲಸ್ 32 ಅಂದರೆ 192 ಓಕೆನಾ ಈ ರೀತಿಯಾಗಿ ನಾವು ಈಸಿಯಾಗಿ ಲೆಕ್ಕಗಳನ್ನು ಮಾಡಬಹುದು -35 ಇಂಟು -98 ಇದೆ ಹೌದಾ ಹೇಗೆ ಬಿಡಿಸ್ತೀರಾ -35 ಇಂಟು -100 ಪ್ಲಸ್ 2 100ರಲ್ಲಿ 2 ಹೋದರೆ 98 ದೊಡ್ಡ ಸಂಖ್ಯೆ ಚಿಹ್ನೆ -35 ಇಂಟು -100 ಪ್ಲಸ್ ಓಕೆ -35 ಇಂಟು 2 ಹೌದಾ A ಇಂಟು B A ಇಂಟು C ಮೈನಸ್ ಇಂಟು ಮೈನಸ್ ಪ್ಲಸ್ 35 ಇಂಟು 100 ಅಂದರೆ 3500 ಮೈನಸ್ 35 2s 70 ಹೌದಾ 3500ಲ್ಲಿ 70 ಕಳಿಬೇಕು ಓಕೆ 10ಲ್ಲಿ 7 ಆದರೆ 3 4 3 ಅಂದರೆ 3430 ಈ ರೀತಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ನಾವು ಕನ್ವರ್ಟ್ ಮಾಡ್ಕೋಬೇಕು ಮಾಡಿ ವಿಭಾಜಕ ನಿಯಮದ ಮೇಲೆ ಲೆಕ್ಕಗಳನ್ನು ಬಿಡಿಸಬೇಕು ಮಕ್ಕಳ ಇವತ್ತಿನ ವಿಡಿಯೋದಲ್ಲಿ ನಾವೇನೇನು ನೋಡಿದ್ದೀವಿ ಗುಣಾಕಾರದ ಅನನ್ಯತಾಂಶವನ್ನು ನೋಡಿದ್ದೀವಿ ಗುಣಾಕಾರದ ಪರಿವರ್ತನೀಯ ನಿಯಮ ನೋಡಿದ್ದೀವಿ ಗುಣಾಕಾರದ ಸಹವರ್ತನೀಯ ನಿಯಮ ನೋಡಿದ್ದೀವಿ ಹಾಗೆ ಗುಣಾಕಾರದ ವಿಭಾಜಕ ನಿಯಮ ಸರಳೀಕರಣಗಳನ್ನು ಕೂಡ ನೋಡಿದ್ದೀವಿ ಇಂದಿನ ಗೃಹಪಾಠ ವಿಭಾಜಕ ನಿಯಮವನ್ನು ಬಳಸಿ ಉತ್ತರಿಸಿ ಅಂದರೆ ಗುಣಾಕಾರದ ಸರಳೀಕರಣ ನಿಯಮ ಗುಣಾಕಾರದ ಸರಳೀಕರಣದ ಮೂಲಕ ಬಿಡಿಸಿ ಮೊದಲನೇದು -49 ಇಂಟು 18 -25 ಇಂಟು -31 ಥರ್ಡ್ ಒನ್ 70 ಇಂಟು -13 ಪ್ಲಸ್ -1 ಇಂಟು 17 ಓಕೆ ಧನ್ಯವಾದಗಳು